ಅಧಿಗಮ ಪುನಃ ಪ್ರಾಪ್ತಿ ಇದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. 7वीं ಕಕ್ಷಾ ಹಿಂದಿ ಇದೆ. सीखने के प्रतिफल 5 ಅಂತ ಇದೆ. ಕಲಿಕಾ ಫಲ 5ರಲ್ಲಿ ಗತಿವಿಧಿ 3 ಚಟುವಟಿಕೆ 3 और मूल्यांकन ಗತಿವಿಧಿ ಮೌಲ್ಯಮಾಪನ ಚಟುವಟಿಕೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಸೊ ಹೋಪ್ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಕಲಿಕಾ ಫಲ 5ರಲ್ಲಿ ಚಟುವಟಿಕೆ 3 ಮತ್ತು ಮೌಲ್ಯಮಾಪನ ಚಟುವಟಿಕೆ ಏನು ಅಂತ ನೋಡುವ. ಸೊ ಕಲಿಕಾ ಫಲ 5 ಬಂದ್ಬಿಟ್ಟು ವಿಲೋಮ ಶಬ್ದ ಲಿಂಗ और क्रिया को समझेंगे ಅಂತ ಇದೆ. ನೀವುಗಳು ವಿರುದ್ಧಾರ್ಥಕ ಪದ, ಲಿಂಗ ಮತ್ತು ಕ್ರಿಯಾ ಶಬ್ದಗಳ ಕುರಿತು ತಿಳಿದುಕೊಳ್ತೀರಿ. ಗತಿವಿಧಿ 3 ಚಟುವಟಿಕೆ 3 ವಿಲೋಮ ಶಬ್ದಕ್ಕೋ ಪಹಚಾನನ ಅಂತ ಇದೆ. ಸೊ ವಿರುದ್ಧಾರ್ಥಕ ಪದಗಳನ್ನು ಗುರುತಿಸ್ತಕ್ಕಂಥದ್ದು. ನಮೂನೆಗೆ ಅನುಸಾರ ವಿಲೋಮ ಶಬ್ದ ಲಿಖಿಯೇ. ಸೊ ಟಂಡ ಅಂತ ಇದೆ. ಸೊ ಅದರ ವಿರುದ್ಧಾರ್ಥಕ ಪದ ಗರಂ ಅಂತಕ್ಕಂಥದ್ದು. ಈ ಶಬ್ದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೀಬೇಕಿತ್ತು. ಉತ್ತರ ನೋಡುವ. ಸೊ ಬಡ ಇದೆ, ಇದರ ವಿರುದ್ಧಾರ್ಥಕ ಪದ ಛೋಟಾ. ಮೋಟಾ ಇದೆ, ಪತಲಾ. ऊपर नीचे, कच्चा पक्का, काला गोरा, सर्दी गर्मी, नया पुराना, आगे पीछे. अच्छा बुरा, प्राचीन आधुनिक, उचित अनुचित, धर्म अधर्म, ज्ञान अज्ञान, बदबू खुशबू, ग्रहण अर्पण, जन्म ಮೃತ್ಯು. ಈ 3 ಹೊಸ ಶಬ್ದಗಳಿದ್ದು. ಸೊ ಇಷ್ಟಿತ್ತು ಎಸ್ ಚಟುವಟಿಕೆ 5.10ರಲ್ಲಿ ಇರ್ತಕ್ಕಂಥ ವಿಲೋಮ ಶಬ್ದಗಳಿಗೆ ಉತ್ತರಗಳು. ಸೊ ಮುಂದೆ ಹೋಗುವ ಅಭ್ಯಾಸ 5.11ನಲ್ಲಿ ಮಿಲಾನ್ ಕೀಜಿ ಅಂತ ಇದೆ, ಹೊಂದಿಸಿ ಬರೆಯಿರಿ. ಹಾಗೆ ಪೀಛೆ, ಕಾಲಾ ಗೋರಾ, ನೀಚೆ ಊಪರ್, ದೇನಾ ಲೇನಾ, ಹಸ್ನಾ ರೋನಾ. ಇಷ್ಟು 5 ಏನಾಗಿತ್ತಪ್ಪ ಅಂದ್ರೆ ಹೊಂದಿಸಿ ಬರೆಯಿರಿ ಜೋಡಿಗಳು ಇತ್ತು. ಸೊ ಉತ್ತರಗಳು ಹಾಗೆ ಪೀಛೆ, ಕಾಲಾ ಗೋರಾ, नीचे ऊपर, देना लेना, हंसना रोना. ಇನ್ನು 5.12ರಲ್ಲಿ ನಿಮ್ನಲಿಖಿತ ಶಬ್ದों के लिए ವಿರುದ್ಧಾರ್ಥಕ ಶಬ್ದ ಲಿಖಿಯೇ. ಈ ಶಬ್ದಗಳಿಗೆ ನೀವೇನು ಬರಬೇಕಿತ್ತು? ವಿರುದ್ಧಾರ್ಥಕ ಪದಗಳನ್ನು ಬರೀಬೇಕಿತ್ತು. ಉತ್ತರ ನೋಡುವ. अंदर बाहर, गरम ठंडा, मोटा पतला, साफ गंदा, बड़ा छोटा, ऊपर नीचे, दिन रात, इधर उधर, अच्छा बुरा, हंसना रोना, अमीर गरीब, मित्र ಶತ್ರು. ಇವು ಎಸ್ 5.12 ಇರ್ತಕ್ಕಂಥ ಪ್ರಶ್ನೆಗಳಿಗಿರ್ತಕ್ಕಂಥ ವಿರುದ್ಧಾರ್ಥಕ ಪದಗಳ ಉತ್ತರಗಳು ಆಗಿದ್ದವು. ಮುಂದೆ ಅಭ್ಯಾಸ 5.13ಗೆ ಹೋಗುವ. रिक्त स्थान में विलोम रूप शब्दों से पूर्ण वाक्य कीजिए ಅಂತ ಇದೆ. ಅಮೀರ್ ಅಂತ ಇದೆ, ಇದರ ಒಂದು ವಿರುದ್ಧಾರ್ಥಕ ಪದ ಇಲ್ಲಿ ಬರಬೇಕಿತ್ತು. ಅದೇನಾಗಿತ್ತಪ್ಪ ಅಂದ್ರೆ ಗರೀಬ್ ಅಂತಕ್ಕಂಥದ್ದು. ಧರ್ಮ ಅಂತ ಇದೆ, ಅದರ ವಿರುದ್ಧಾರ್ಥಕ ಪದ ಇಲ್ಲಿ ಬರಬೇಕಿತ್ತು. ಅಧರ್ಮ ಅಂತಕ್ಕಂಥದ್ದು. ಸೊ ಪೂರ್ವ ಅಂತ ಇದೆ, ಸೊ ಇಲ್ಲಿ ಬರೀತಕ್ಕಂಥದ್ದು ಪಶ್ಚಿಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು 5.14ನಲ್ಲಿನೂ ಕೂಡ ರೇಖಾಂಕಿತ ಶಬ್ದಕ್ಕೆ ವಿಲೋಮ ಶಬ್ದ ಬರೆಯಿರಿ ಅಂತ ಕೇಳಿದ್ರು. ನ್ಯಾಯ ಇದೆ, ಸೊ ಉತ್ತರ ಬಂದ್ಬಿಟ್ಟು ಅನ್ಯಾಯ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಅಪಮಾನ ಅಂತ ಇದೆ, ಸೊ ಸಮ್ಮಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆರಂಭ ಅದ, ಸೊ ಅದರ ಉತ್ತರ ಬಂದ್ಬಿಟ್ಟು ಅಂತ ಅಂತಕ್ಕಂಥದ್ದು ವಿಲೋಮ ಶಬ್ದಗಳು ಆಗಿತ್ತು. ಸೊ ಇಷ್ಟು 5.3ಯಲ್ಲಿ ಇರ್ತಕ್ಕಂಥ ಚಟುವಟಿಕೆಗಳು ಆಗಿತ್ತು. ಇನ್ನು ಮೂಲ್ಯಾಂಕನ ಇದೆ. ಮೌಲ್ಯಮಾಪನ ಚಟುವಟಿಕೆಗಳಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ವಾಕ್ಯೋं में से नमूने के अनुसार क्रियासूचक शब्द छाट कर लिखिए. ಈ ವಾಕ್ಯಗಳಲ್ಲಿ ಕ್ರಿಯಾಸೂಚಕ ಶಬ್ದಗಳಿದಾವೆ, ಆರಿಸಿ ಬರೀಲಿಕ್ಕೆ ಹೇಳಿದ್ದಾರೆ. ಮಾ ಭೋಜನ್ ಪಕ್ಕಾ ರಹಿ ಅಂತ ಇದೆ, ಪಕ್ಕಾನ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. ಅದೇ ತರನಾಗಿ ಘೋಡಾ ಘಾಸ್ ಖಾ ರಹಾ ಹೇ, ಖಾನ ಅಂತಕ್ಕಂಥದ್ದು ಬರಿಬೇಕಿತ್ತು. ದಾದಿ ಸ್ವೇಟರ್ ಬುನ್ ರಹಿ ಹೇ, ಬುನನಾ. राजू पढ़ाई कर रहा है, करना. माँ जलेबी बना रही है, बनाना. राम दौड़ रहा है, दौड़ना. शीतल निबंध लिख रही है, लिखना. बच्चा सो रहा है, सोना. गाय चारा खा रहा है, सो खाना ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ಇಷ್ಟು ಆ ಕ್ರಿಯಾಸೂಚಕ ಶಬ್ದಗಳಾಗಿದ್ದವು. ಖಾನಾ, ಬುನನಾ, ಕರ್ನಾ, ಬನಾನಾ, ದೌಡನಾ, ಲಿಖನಾ, ಸೋನಾ, ಖಾನಾ. ಇನ್ನ 2ರಲ್ಲಿ ಏನಿದೆ ಅಂದ್ರೆ ನಿಮ್ನಲಿಖಿತ ಶಬ್ದों के लिए अन्य लिंग रूप ಬರೆಯಿರಿ ಅಂತ ಒಂದು 10 ಶಬ್ದಗಳಿತ್ತು. ಉತ್ತರ ನೋಡೋದಾದ್ರೆ ಅಧ್ಯಾಪಕ್, ಅಧ್ಯಾಪಿಕಾ, ಬೇಟಾ, ಬೇಟಿ, छात्र, छात्रा, पति, पत्नी. बालक, बालिका, शेर, शेरनी, बंदर, बंदरिया, नायक, नायिका. 3ರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ವಿಲೋಮ ಶಬ್ದ ಬರಲಿಕ್ಕೆ ಏನ್ ಮಾಡಿದ್ದಾರೆ, ಇಲ್ಲಿನೂ ಕೂಡ 10 ಪದಗಳನ್ನು ಕೊಟ್ಟಿದ್ರು. ಸೊ ಉತ್ತರ ನೋಡೋದಾದ್ರೆ
अंत, आरंभ, आदर, अपमान, अगला, पिछला, अच्छा, बुरा, ऊपर, नीचे, आसान, मुश्किल, एक, अनेक, सरल, कठिण, नया, ಪುರಾಣ, ಝೂಟ್, ಸಚ್. ಇಷ್ಟೇನಾಗಿತ್ತವಪ್ಪ ಅಂತಂದರೆ ಸೊ ವಿಲೋಮ ಪದಗಳಾಗಿತ್ತವು ಅಭ್ಯಾಸ ಮೂಲ್ಯಾಂಕನದಲ್ಲಿರ್ತಕ್ಕಂಥ 3ರಲ್ಲಿ. ಸೊ ಇಲ್ಲಿಗೆ ಸೊ ನಿಮಗೆ ನಿಗದಿಪಡಿಸಿರ್ತಕ್ಕಂಥ ಕಲಿಕಾಫಲ 5ರಲ್ಲಿರ್ತಕ್ಕಂಥ ಚಟುವಟಿಕೆ 3 ಮತ್ತು ಮೌಲ್ಯಮಾಪನ ಚಟುವಟಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಮುಗಿತು. ಅಂದರೆ ಇಲ್ಲಿಯವರೆಗೆ ನಾವು 7ನೇ ತರಗತಿಯಲ್ಲಿ ಒಟ್ಟು 5 ಕಲಿಕಾಫಲಗಳನ್ನು ಮುಗಿಸಿ ಆಯಿತು. ಸೊ ಇನ್ನು ಮುಂದಿನ ಕಲಿಕಾಫಲದ ವಿಡಿಯೋದೊಂದಿಗೆ ಸಿಗ್ತೀನಿ. ಸೊ ನಾವುಗಳು ಕೂಡ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಆಮೇಲೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಮುಂದೆ ಯಾವ ವಿಡಿಯೋ ಇದೆ ಅಂತ ತಮಗೆ ಗೊತ್ತಾಗಬೇಕಾದ್ರೆ ಚಾನಲ್ನ ವಿಡಿಯೋ ಟ್ಯಾಬ್ಗೆ ಹೋದ ನಂತರ ಮೇಲೆ ತಮಗೆ ಒಂದು ಥಂಬ್ನೇಲ್ ಗೊತ್ತಾಗುತ್ತೆ. ಅಲ್ಲಿ ಯಾವ ಕ್ಲಾಸ್ ಇದೆ, ಯಾವ ಸಬ್ಜೆಕ್ಟು, ಯಾವ ಕಲಿಕಾಂಶ ಅಂತ ತಿಳ್ಕೊಂಡು ಸೊ ವಿಡಿಯೋದ ಕೆಳಗಡೆ ಏನಾಗುತ್ತಪ್ಪ ಅಂದ್ರೆ ಡೇಟ್ ಮತ್ತು ಟೈಮಿಂಗ್ ಇರುತ್ತೆ. ಆ ಡೇಟ್ ಮತ್ತು ಟೈಮಿಂಗ್ಗೆ ವಿಡಿಯೋ ಏನಾಗ್ತದಪ್ಪ ಅಂದ್ರೆ ಹಾಸ್ಟ್ ಆಗ್ತದೆ. ಸೊ ಇಷ್ಟೇ ಇತ್ತು ಈ ಒಂದು ವಿಡಿಯೋದಲ್ಲಿ. ಸೊ ಮತ್ತೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ವಿಡಿಯೋಗಳಲ್ಲಿಗೆ. ಅಲ್ಲಿವರೆಗೂ ದಯಮಾಡಿ ವಿಡಿಯೋಗಳಿಗೆ ತಾವುಗಳು ಲೈಕನ್ನು ಮಾಡಬೇಕು. ಸಂದೇಹಗಳು ಏನಾದರೂ ಡೌಟ್ಗಳಿದ್ದಂದರೆ ಸೊ ತಾವುಗಳು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ನನ್ನು ಸಹಿತ ಮಾಡಲಿಕ್ಕೆ ಮರೆಯದಿರಿ. ಸೊ ನಿಮ್ಮದೇ ಆಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ವಿಡಿಯೋಗಳನ್ನು ಸಾಧ್ಯವಾದಷ್ಟು ಗೆಳೆಯರಿಗೆ ಹಂಚಿಕೊಳ್ಳಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಸಿಗುವ ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಿಮ್ಮ ಎಲ್ಲ ವ್ಯೂಸ್ಗಳಿಗೆ, ನಿಮ್ಮೆಲ್ಲ ಸಬ್ಸ್ಕ್ರಿಪ್ಷನ್ಗಳಿಗೆ ನಮ್ಮೆಲ್ಲರ ಕಡೆಯಿಂದ ಏನಪ್ಪ ಅಂತಂದರೆ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿದೆ. ಇದೇ ಸಪೋರ್ಟ್ ಏನಾಗಬೇಕು ಸೊ ಇನ್ನಷ್ಟು ದಿನಗಳ ಕಾಲ ಸೊ ಚಾನಲ್ ಇರುವವರೆಗೂ ಕೂಡ